ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಕಪಿಲೇಶ್ವರ ಮಂದಿರ ಬಂದ್ ಆಗಿದೆ. ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಕಪಿಲೇಶ್ವರ ಮಂದಿರ ಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದ್ ಮಾಡಲಾಗಿದೆ. ಮೂರ್ತಿಗೆ ಬಿಲ್ವಪತ್ರೆಯಿಂದ ಮುಚ್ಚಿದ್ದಾರೆ ಅರ್ಚಕರು. ಕಪಿಲೇಶ್ವರ ಮಂದಿರದ ಆವರಣದಲ್ಲಿ 9 ದೇವಸ್ಥಾನಗಳು ಕೂಡ ಬಂದ್ ಆಗಿದೆ. ಗ್ರಹಣ ಮೋಕ್ಷದ ಬಳಿಕ 7 ಗಂಟೆಗೆ ಅಂದರೆ ಸಾಯಂಕಾಲ 7 ಗಂಟೆಗೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬಹುದು. ಮೂರ್ತಿಗಳನ್ನ ಬಿಳಿ ಬಟ್ಟೆಯಿಂದ ಮುಚ್ಚಿರೋದನ್ನ ನೀವು ನೋಡ್ತಾ ಇದ್ದೀರಿ. ಕಪಿಲೇಶ್ವರ ಲಿಂಗದ ಮೂರ್ತಿಯನ್ನ ಬಿಲ್ವಪತ್ರೆಯಿಂದ ಮುಚ್ಚಿದ್ದಾರೆ. ಗ್ರಹಣ ಮೋಕ್ಷದ ನಂತರ 7 ಗಂಟೆಗೆ ಪೂಜೆಗಳು ಶುರುವಾಗುತ್ತೆ. ಭಕ್ತರು ದೇವರ ದರ್ಶನ ಪಡಿಬಹುದು. ಅಲ್ಲಿವರೆಗೆ ಈ ರೀತಿ ಬೇರೆ ಬೇರೆ ವಿಗ್ರಹಗಳನ್ನ ಬಟ್ಟೆಗಳಲ್ಲಿ ಮುಚ್ಚಿದ್ದಾರೆ. ನಾಗದೇವರ ಮೂರ್ತಿಯನ್ನ ಬಟ್ಟೆಯಲ್ಲಿ ಕವರ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಉಳಿದ ಮೂರ್ತಿಗಳನ್ನ ಬಿಳಿ ಬಟ್ಟೆಯಲ್ಲಿ ಮುಚ್ಚಿದ್ದಾರೆ. ಕಪಿಲೇಶ್ವರ ವಿಗ್ರಹನ ಬಿಲ್ವಪತ್ರೆಯಿಂದ ಮುಚ್ಚಿದ್ದಾರೆ. 7 ಗಂಟೆಗೆ ದರ್ಶನಕ್ಕೆ ವ್ಯವಸ್ಥೆ ಆಗಿರುತ್ತೆ. ಭಕ್ತಾದಿಗಳು 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಬಹುದು. ಅಲ್ಲಿವರೆಗೆ ದೇವಸ್ಥಾನದ ಬಾಗಿಲು ಬಂದ್. ಓಂ ನಮಃ ಶಿವಾಯ. ಈಗ ಬೆಳಗಿನ 11 ಗಂಟೆಗೆ ನಾವು ಕಪಿಲೇಶ್ವರ ಮಂದಿರವನ್ನು ಒಂದು ಬಿಲ್ವಪತ್ರೆಯಿಂದ ಮುಚ್ಚಿ ಕಪಿಲೇಶ್ವರನ ಗರ್ಭಗೃಹನ ಬಂದ್ ಮಾಡ್ತೀವಿ. ಈ ಚಂದ್ರಗ್ರಹಣ ಇದ್ದುದರಿಂದ. ಆಮೇಲೆ ಹೊರಗಿನ ಎಲ್ಲ ದೇವಸ್ಥಾನಗಳು ಇಲ್ಲಿ ಕಪಿಲೇಶ್ವರದಲ್ಲಿ ವೀರಭದ್ರೇಶ್ವರ, ಕಾಲಭೈರವ, ಸಾಯಿಬಾಬಾ, ಗಣಪತಿ, ಗುರುದೇವತ, ಅಷ್ಟನಾಕುಲ, ವಿಷ್ಣು ಮಂದಿರ, ನವಗ್ರಹ ದೇವತೆ, ನಾಗದೇವತೆ ಎಲ್ಲ ದೇವರುಗಳನ್ನ ಒಂದು ಬಟ್ಟೆಯಿಂದ ಮುಚ್ಚಿ ಈ ಕಪಿಲೇಶ್ವರನಿಗೆ ಬಿಲ್ವಪತ್ರೆಯಿಂದ ಮುಚ್ಚಿ ಈ ಮಂದಿರವನ್ನು ಬಂದ್ ಮಾಡಿ ಸಾಯಂಕಾಲ 7:30 ಗಂಟೆಗೆ ಅಂದರೆ ಗ್ರಹಣ ಮುಗಿದ ಮೇಲೆ 6:48 ಶುದ್ಧೀಕರಣಗೊಳಿಸಿ 7:30 ಭಕ್ತರಿಗೆ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗ್ತದೆ. ಸಂಜೆಗೆ ಕ್ಷೀರಾಭಿಷೇಕ ಇರ್ತದೆ. ಚಂದ್ರಗ್ರಹಣದಿಂದ ಅದು ಹಾಲಿನಿಂದ ಅಭಿಷೇಕ ಮಾಡೋದಿರ್ತದೆ. ಆಮೇಲೆ ಒಂದು ಹಾಲಿನಿಂದ ಅಭಿಷೇಕ ಮಾಡಿ ಅವನಿಗೆ ರುದ್ರ ಅಭಿಷೇಕ ಮಾಡಿ ಆಮೇಲೆ ಮಂದಿರವನ್ನು ತೆಗೆದು ಆ ಮಹಾಆರತಿಯೊಂದಿಗೆ ಭಕ್ತರಿಗೆ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತದೆ. ಓಂ ನಮಃ ಶಿವಾಯ. ಈಗ ಬೆಳಗಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.